ದಕ್ಷಿಣ ಕನ್ನಡ ಜಿಲ್ಲೆ ಚಾರಿತ್ರಿಕವಾಗಿ ಅತ್ಯಂತ ಸ್ನೇಹಪ್ರಿಯವಾದಂಥ, ಸೌಹಾರ್ದತೆಗೆ ಹೆಸರಾದಂಥ, ಜನತೆಯ ಶಿಕ್ಷಣ ಮತ್ತು ಅಭಿವೃದ್ಧಿಗೆ ಹೆಸರಾದಂಥ ಒಂದು ನಾಡು. ಇಂಥ ನಾಡಲ್ಲಿ ಈಗ ಪ್ರತೀಕಾರದ, ದ್ವೇಷದ ಕೊಲೆಗಳು, ಹತ್ಯೆಗಳು ಹೆಚ್ಚಾಗ್ತಾ ಇರುವಂಥ ಸಂದರ್ಭದಲ್ಲಿ CPM ಪಕ್ಷ ಜನತೆಯ ನಡುವೆ ಮತೀಯ ದ್ವೇಷಕ್ಕೆ ಅವಕಾಶ ಇರಬಾರ್ದು, ಅಸಹನೆಗೆ ಅವಕಾಶ ಇರಬಾರ್ದು, ದ್ವೇಷಕ್ಕೆ ಅವಕಾಶ ಇರಬಾರ್ದು, ಎಲ್ಲರ ನಡುವೆ ಸೌಹಾರ್ದತೆ ಮತ್ತು ಸಹಬಾಳ್ವೆಗೆ ಅವಕಾಶ ಇರುವಂಥ ಒಂದು ಕೆಲಸವನ್ನು ನಾವು ಮಾಡಬೇಕು ಅಂತೇಳಿ ಇವತ್ತು ಕೋಮುವಾದದ ವಿರುದ್ಧ ಪ್ರತಿಭಟನೆಯನ್ನು ನಾವು ನಡೆಸ್ತಾ ಇದ್ದೇವೆ. ಬಹಳ ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಕೋಮು ದ್ವೇಷಕ್ಕೆ ಬಲಿಯಾಗಿರ್ತಕ್ಕಂಥ, ಆ ಕೋಮು ವಿಷವನ್ನು ತಲೆಗೆ ತುಂಬಿಕೊಂಡಿರ್ತಕ್ಕಂಥ ಮತೀಯ ಸಂಘಟನೆಗಳ ಇವರು ಇವತ್ತು ಕೊಲೆಗಳನ್ನು ಮಾಡೋದು, ಪ್ರತೀಕಾರಕ್ಕಾಗಿ ಕೊಲೆಗಳನ್ನು ಮಾಡೋದು ಹೆಚ್ಚಾಗಿದೆ. ಇಂಥ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ಈಗ ಕೋಮು ನಿಗ್ರಹ ಪಡೆ ಅಂತೇಳಿ ಒಂದು ಸ್ಥಾಪನೆ ಮಾಡಿದೆ. CPM ಪಕ್ಷ ಬಹಳ ಆರಂಭದಿಂದಲೂ ಹೇಳ್ತಾ ಇತ್ತು, ಪೊಲೀಸ್ ಇಲಾಖೆ ಮತ್ತು ಆಡಳಿತ ಒಂದು ಬಿಗಿಯಾದ ಕ್ರಮಗಳನ್ನು ತಗೋಬೇಕು, ಯಾರು ಮತೀಯ ದ್ವೇಷದ ನೆಲೆಯಲ್ಲಿ ಸಮಾಜವನ್ನು ಹೊಡಿತಾ ಇದ್ದಾರೆ, ಕೊಲೆಗಳನ್ನು ಮಾಡಿಸ್ತಾ ಇದ್ದಾರೆ ಅಂಥವ್ರ ಮೇಲೆ ತೀವ್ರವಾದ ಕ್ರಮಗಳನ್ನು ತಗೋಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಿದ್ವಿ. ಆದರೆ ಈ ಸರ್ಕಾರ ಅದಕ್ಕೆ ಗಮನ ಕೊಟ್ಟಿರಲಿಲ್ಲ. ಸಾಕಷ್ಟು ಪ್ರಾಣಗಳು ಕಳೆದೋದ ಮೇಲೆ ಈಗ ಕೋಮು ನಿಗ್ರಹ ಪಡೆಯನ್ನ ಸ್ಥಾಪನೆ ಮಾಡಿದೆ. ನಾವು ಈಗ ಬಂದಿರತಕ್ಕಂಥ ಅಧಿಕಾರಿಗಳಲ್ಲೂ ಕೇಳೋದು ಇದನ್ನೇ, ನೀವು ನಿಷ್ಪಕ್ಷಪಾತವಾಗಿ ಕೋಮು ದ್ವೇಷವನ್ನು ಹರಡತಕ್ಕಂಥ ಯಾರೇ ಆಗಿದ್ರು ಅವ್ರ ಮೇಲೆ ತೀವ್ರವಾದಂಥ ಕ್ರಮಗಳನ್ನ ತಗೋಬೇಕು ಅನ್ನೋಂಥದ್ದು ಒಂದು. ಮತ್ತು ಈಗಾಗಲೇ ಒಂದು ಮತೀಯರಿಗೆ ಸಹಾಯ ಆಗ್ತಕ್ಕಂಥ ರೀತಿಯಲ್ಲಿ FIRಗಳನ್ನು ದುರ್ಬಲಗೊಳಿಸಿರೋದು, ಮತ್ತೊಂದು ಮತಧರ್ಮದವ್ರ ಮೇಲೆ ಕ್ರಮ ತಗೊಳ್ಳಿಕ್ಕೆ ಗಟ್ಟಿಯಾದಂಥ FIRಗಳನ್ನ ಹಾಕಿರುವಂಥದ್ದು, ಈ ಎರಡು ಪಕ್ಷಪಾತದ ಪ್ರಕರಣಗಳು ಜಿಲ್ಲೆಯಲ್ಲಿ ಸಂಭವಿಸಿದ್ದಾವೆ. ಆದ್ದರಿಂದಾಗಿ ಕೋಮು ನಿಗ್ರಹ ಪಡೆ ಮತ್ತು ಹೊಸದಾಗಿ ಬಂದಿರತಕ್ಕಂಥ ಜಿಲ್ಲಾ ಪೊಲೀಸ್ ಆಡಳಿತ ಏನಿದೆ ಅವ್ರಿಗೆ ನಾವು ಒತ್ತಾಯ ಮಾಡ್ತೇವೆ, ಈ FIRಗಳನ್ನು ದುರ್ಬಲಗೊಳಿಸಲಿಕ್ಕೆ ಏನೆಲ್ಲ ಪ್ರಯತ್ನಗಳ ಹಿಂದೆ ಮಾಡಲಾಗಿದೆ ಅವೆಲ್ಲವನ್ನು ಕೂಡ ಪುನರ್ ಪರಿಶೀಲನೆ ಮಾಡಿ ಒಂದು ಕಟ್ಟುನಿಟ್ಟಾದಂಥ ಗಟ್ಟಿಯಾದಂಥ FIRಗಳನ್ನು ದಾಖಲು ಮಾಡಬೇಕು. ಯಾರು ಕೋಮು ಮತೀಯ ದ್ವೇಷದ ಆಧಾರದಲ್ಲಿ ಗಲಭೆಗಳನ್ನು ಸೃಷ್ಟಿ ಮಾಡಿ ಕೊಲೆಗಳು ಮಾಡಬೇಕು ಅಂತಿದ್ದಾರೆ ಅವರಿಗೆ ಒಂದು ಗಟ್ಟಿಯಾದಂಥ ಸಂದೇಶವನ್ನು ರವಾನೆ ಮಾಡಬೇಕು ಅಂತೇಳಿ CPM ಪಕ್ಷ ಒತ್ತಾಯ ಮಾಡ್ತದೆ. ಇದೇ ಸಂದರ್ಭದ ಒಳಗಡೆಯಲ್ಲಿ ದಕ್ಷಿಣ ಕನ್ನಡದ ಜಿಲ್ಲೆಯ ಜನತೆಯಲ್ಲಿ CPM ವಿನಂತಿ ಮಾಡೋದೇನಂತಂದ್ರೆ, ಇವತ್ತು ಯಾರು ಧರ್ಮದ ಹೆಸರಲ್ಲಿ ಜನರನ್ನ ಹೊಡಿತಿದ್ದಾರೆ, ವಿಭಾಗ ಮಾಡ್ತಿದ್ದಾರೆ, ಅವ್ರ ಬಗ್ಗೆ ಎಚ್ಚರಿಕೆಯಿಂದಿರಿ. ಅವರು ಜನತೆಯ ಹಿತೈಷಿಗಳಲ್ಲ. ಅವರು ಯಾರು ಮತಧರ್ಮದ ಆಧಾರದಲ್ಲಿ ದ್ವೇಷ ಹುಟ್ಟಿಸ್ತಿದ್ದಾರೆ ಅವರು ಜನತೆಯ ಶತ್ರುಗಳು. ಅವರು ಹಿಂದುತ್ವದ ಹೆಸರಿನಲ್ಲಿ ಹಿಂದೂಗಳನ್ನ ಎತ್ತುಕಟ್ಟುವಂಥವ್ರು ನಿಜಕ್ಕೂ ಹಿಂದೂಗಳ ಪರವಾಗಿರೋರಲ್ಲ. ಅವರು ಹಿಂದುತ್ವ ಬೇರೆ, ಹಿಂದೂಗಳ ನಿಜವಾದಂಥ ಜೀವನ ಧರ್ಮ ಬೇರೆ. ಹೀಗಾಗಿ ಹಿಂದೂಗಳ ನಿಜವಾದ ಜೀವನ ಧರ್ಮದಲ್ಲಿ ಎಲ್ಲರ ಜೊತೆ ಬೆಸೆಯುವಂಥ ಸೌಹಾರ್ದತೆಯ, ಸಹಬಾಳ್ವೆಯ ಒಂದು ಜೀವನ ಕ್ರಮ ಇದೆ. ಆದರೆ ಹಿಂದುತ್ವ ಅನ್ನುವಂಥ RSSನ ಸಿದ್ಧಾಂತದಲ್ಲಿ ಸಹಬಾಳ್ವೆಗೆ ಅವಕಾಶ ಇಲ್ಲ, ಸೌಹಾರ್ದತೆಗೆ ಅವಕಾಶ ಇಲ್ಲ. ಅದೊಂದು ರಾಜಕೀಯ ಪ್ರೇರಿತ ಸಿದ್ಧಾಂತ, ಅದು RSSನ ಸಿದ್ಧಾಂತ. RSS ತನ್ನ ಅಧಿಕಾರಕ್ಕಾಗಿ, ರಾಜಕೀಯ ಅಧಿಕಾರವನ್ನು ಹಿಡಿಲಿಕ್ಕಾಗಿ ಹಿಂದೂಗಳನ್ನ ಇವತ್ತು ಮತಿಭ್ರಮಣೆ ಮಾಡ್ತಕ್ಕಂಥ ರೀತಿಯಲ್ಲಿ ಹಿಂದುತ್ವವೇ ಹಿಂದೂ ಧರ್ಮ ಅನ್ನುವಂಥ ರೀತಿಯ ತಪ್ಪು ವ್ಯಾಖ್ಯಾನವನ್ನ ಮಾಡಿ ಹಿಂದೂಗಳನ್ನ ಮುಸಲ್ಮಾನರ ವಿರುದ್ಧ ಎತ್ತಿಕಟ್ಟುವಂತ ಒಂದು ಬಹಳ ತೀವ್ರವಾದಂಥ, ಘನಘೋರವಾದಂಥ ಒಂದು ತಪ್ಪನ್ನ ಅದು ಮಾಡ್ತಾ ಇದೆ. ಆದ್ರಿಂದಾಗಿ ನಾವು ಹಿಂದೂ ಜನತೆಯಲ್ಲೂ ಕೇಳ್ಕೊಳ್ಳೋದಿಷ್ಟೇನೆ, RSSನ ಹಿಂದುತ್ವದ ರಾಜಕೀಯ ಸಿದ್ಧಾಂತಕ್ಕೆ ಬಲಿಯಾಗಬೇಡ್ರಿ. ಹಿಂದೂ ಧರ್ಮ ಅನ್ನೋದು ವಿಶಾಲವಾದಂಥ, ಎಲ್ಲರ ಜೊತೆಯಲ್ಲಿ ಸಹಬಾಳ್ವೆಯ ಒಂದು ಚರಿತ್ರೆ ಇರುವಂಥ ಧರ್ಮ. ಅದಾಗಿ ನಾವಿರೋಣ ಅನ್ನುವಂಥದ್ದು ಒಂದು. ಅದೇ ರೀತಿಯಲ್ಲಿ ಈ ಹಿಂದುತ್ವದ ಹೆಸರಿನಲ್ಲಿ RSS ನಡೆಸ್ತಿರ್ತಕ್ಕಂಥ ಈ ಗಲಭೆಗಳು, ಕೊಲೆಗಳಿಗೆ ಪ್ರತೀಕಾರವಾಗಿ ಅದರಿಂದ ಆತಂಕಕ್ಕೆ ಒಳಗಾಗಿರ್ತಕ್ಕಂಥ ಜನ ಇವತ್ತು ಮುಸ್ಲಿಂ ಮತಾಂಧತೆಯ ಶಕ್ತಿಗಳ ಜೊತೆಯಲ್ಲೂ ಹೋಗ್ಬಿಡುವಂಥ ಅಪಾಯಗಳಿದ್ದಾವೆ. ಅದು ಕೂಡ ಈ ಜಿಲ್ಲೆಯಲ್ಲಿ ಸಂಭವಿಸಬಾರದು. ಹಾಗಾಗಿ ಹಿಂದೂಗಳಿರ್ಲಿ, ಮುಸಲ್ಮಾನರಿರ್ಲಿ, ಅವರು ಸಹಬಾಳ್ವೆಯಿಂದ ಬದುಕಲಿಕ್ಕೆ ಬೇಕಾದಂತ ಒಂದು ದಾರಿಯನ್ನೇ ನಾವು ಇವತ್ತು ಒಪ್ಕೋಬೇಕು. ಆ ನಿಟ್ಟಿನಲ್ಲಿ CPM ಪಕ್ಷ ಜಿಲ್ಲೆಯ ಒಳಗಡೆಯಲ್ಲಿ ಹಿಂದೂ, ಮುಸ್ಲಿಂ ಮತ್ತು ಎಲ್ಲ ಮತಧರ್ಮದ ಜನರ ಜೊತೆಯಲ್ಲಿ ನಾವು ಅತ್ಯಂತ ಐಕ್ಯತೆಯಿಂದ ಬದುಕಲಿಕ್ಕೆ ಬೇಕಾಗಿರ್ತಕ್ಕಂಥ ಕೆಲಸ ಮಾಡಬೇಕು ಅಂತೇಳಿ ಮಾಡ್ತಾ ಇದ್ದೇವೆ. ಹೀಗಾಗಿ CPMನ ಈ ಪ್ರಯತ್ನಗಳ ಜೊತೆಯಲ್ಲಿ ಜಿಲ್ಲೆಯ ಎಲ್ಲ ಧರ್ಮದ ಜನ ಬೆಂಬಲವನ್ನು ಕೊಡಬೇಕು, ಕೈ ಜೋಡಿಸಬೇಕು. ಮತ್ತೆ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಒಂದು ಸಹಬಾಳ್ವೆಯ ಜಿಲ್ಲೆಯಾಗಿ ನಾವು ಮಾರ್ಪಡಿಸಬೇಕು. ನೀವು CPM ಜೊತೆಯಲ್ಲಿ ನಿಲ್ಲಿ ಅಂತೇಳಿ ಮತ್ತೊಮ್ಮೆ ನಾನು ವಿನಂತಿ ಮಾಡ್ಕೊಳ್ತೇನೆ.